ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕಳೆದ ರಾತ್ರಿಯ ಒಂದು ಯೋಚನೆ, ತಡರಾತ್ರಿಯ ಯೋಚನೆ ನಿಮ್ಮ ಬಗ್ಗೆ ಏನಿತ್ತು, ಏನು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ, ಈ ಪ್ರೀತಿ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ವಿಡಿಯೋನ ಕಂಟಿನ್ಯೂ ಮಾಡಿ ವಾಚ್ ಮಾಡಲಿಕ್ಕೆ. ಓಕೆ, ನಿಮಗೆ ರೆಸೊನೇಟ್ ಆಗ್ತಿಲ್ಲ ಅಂದರೆ ಸ್ಕಿಪ್ ಮಾಡಿ. ಅದರ್ವೈಸ್ ನೆಗೆಟಿವ್ ಕಮೆಂಟ್ಸ್ ಮಾಡೋದು ಅಥವಾ ಹಾಗಿತ್ತು ಹೀಗಿತ್ತು ಅಂತ ಕಮೆಂಟ್ ಮಾಡೋದು ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಐನೋ ಇದು ಜನರಲ್ ರೀಡಿಂಗ್ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ, ಕೆಲವೊಬ್ಬರಿಗೆ ರೆಸೊನೇಟ್ ಆಗಲ್ಲ. ಓಕೆನಾ? ಸೊ ಸ್ವಲ್ಪ ಥಿಂಕ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಏನೇನೋ ಕಮೆಂಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೋ ನನಗೆ ಐ ಡೆಂಟ್ ನೋ, ನನಗೇನು ನಿಮಗೆ ಲಾಭ ಅದರಲ್ಲಿ ಇದೆಯೋ ಗೊತ್ತಿಲ್ಲ. ನಿನ್ನೆ ವಿಡಿಯೋ ನನಗೆ ರೆಸೊನೇಟ್ ಆಯಿತು, ಇವತ್ತು ವಿಡಿಯೋ ರೆಸೊನೇಟ್ ಆಗಲಿಲ್ಲ ಅಂತ ಹೇಳ್ತೀರಾ. ಎಸ್, ಜನರಲ್ ರೀಡಿಂಗ್, ಎಲ್ಲ ವಿಡಿಯೋನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗಬೇಕಂತ ಇಲ್ಲ. ಓಕೆ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಆ್ಯಂಡ್ ಪಾಸಿಟಿವ್ ಆಗಿರಿ. ಓಕೆ, ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್, ಈಗ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಇದು ಬರೀ ಲವರ್ಸ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅಲ್ಲ, ನಿಮ್ಮ ಫ್ರೆಂಡ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಸಿಸ್ಟರ್, ಬ್ರದರ್ಸ್. ಓಕೆ, ಯಾರಿಗೆ ಬೇಕಿದ್ರೂ ಇದು ನೀವು ರೆಸೊನೇಟ್ ಆಗುತ್ತೆ. ಸೊ ಇಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಅವ್ರ ಫೋಟೋನ ನೆನ್ಪು ಮಾಡ್ಕೊಳ್ಳಿ ಅಥವಾ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಫೋಟೋ ಇದ್ದರೆ ನೋಡಿ ಅವ್ರ ಹೆಸರನ್ನು 3 ಬಾರಿ ಹೇಳಿ ನಾನು ಕ್ಯಾಂಡಲ್ ಫ್ಲೇಮ್ನ ಹಚ್ಚಿದಾಗ. ಓಕೆ, ಹಾಗೆಯೇ ಈ ಹುಣ್ಣಿಮೆ ದಿನ ನಾನು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ಲೈಫಲ್ಲಿರುವಂಥ ನೆಗೆಟಿವ್ ಥಾಟ್ಸ್ ಇರ್ಬೋದು, ನೆಗೆಟಿವ್ ಪೀಪಲ್ ಇರ್ಬೋದು ಅಥವಾ ನೆಗೆಟಿವ್ ರಿಲೇಷನ್ಶಿಪ್ ಇರ್ಬೋದು, ಅದೆಲ್ಲದನ್ನು ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ನೆಗೆಟಿವ್ ಇರ್ಬೋದು. ಓಕೆನಾ? ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ತುಂಬ ಫೈಟಿಂಗ್ ಮಾಡ್ತಿರ್ತೀರ ಅಥವಾ ನೆಗೆಟಿವ್ ಅಂತ ಇರುತ್ತೆ. ಅದೆಲ್ಲದನ್ನು ಕೂಡ ಈ ಒಂದು ಕಾರ್ಡ್ ಕಟ್ಟಿಂಗ್ ಮುಖಾಂತರ ನೆಗೆಟಿವ್ನ ರಿಮೂವ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಇವತ್ತು ಮತ್ತು ನಾಳೆ ಅನ್ನೋದ್ರೊಳಗೆ ಆದಷ್ಟು ಬೇಗ ಈ ಒಂದು ರಿಚುವಲ್ಸಿಗೆ ಬುಕ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜ್ ಇರುತ್ತೆ, 555 ಅಮೌಂಟ್ ಇರುತ್ತೆ. ಓಕೆ, ಸೊ ಈ ಒಂದು 555 ಅಮೌಂಟಲ್ಲಿ ನೀವು ನಾಡಿದ್ದು ಹುಣ್ಣಿಮೆಯ ದಿನ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸಿಗೆ ನೀವು ಜಾಯಿನ್ ಆಗಬಹುದು. ಓಕೆನಾ? ಝೂಮಲ್ಲಿರುತ್ತೆ, ಝೂಮ್ ಮೀಟಿಂಗ್ ಲಿಂಕ್ ಎಲ್ಲ ನಿಮಗೆ ಯಾವಾಗ ಆ ಒಂದು ಸೆಷನ್ ಇರುತ್ತೆ ಅಲ್ವಾ, ಅವಾಗ ನಿಮಗೆ ಲಿಂಕ್ ಎಲ್ಲದು ಶೇರ್ ಆಗುತ್ತೆ. ವಾಟ್ಸಪ್ ಗ್ರೂಪಲ್ಲಿ ನೀವು ಆ್ಯಡ್ ಆಗ್ತೀರಾ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ನೀವು ಜಾಯಿನ್ ಆಗಿ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸಿಗೆ. ಇದು ಸಡನ್ ಥಾಟ್ಸ್ ನನಗೆ ಬಂದಿರುವಂಥದ್ದು. ತುಂಬ ಜನ ಇದ್ರ ಬಗ್ಗೆ ನನಗೆ ಕೇಳ್ತಾ ಇದ್ರಿ, ಪ್ರಾಬ್ಲಮ್ ಇರುವಂಥದ್ದು, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರೋದು ಅಥವಾ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಇರೋದನ್ನು ತುಂಬ ಜನ ನನ್ನ ಹತ್ರ ಶೇರ್ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ ಕಾರ್ಡ್ ಕಟ್ಟಿಂಗ್ ಬಗ್ಗೆ. ಓಕೆ, ಸೊ ತುಂಬ ಜನಕ್ಕೆ ಇದು ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ಹುಣ್ಣಿಮೆಯ ದಿನ ಮಾಡ್ತಾ ಇದ್ದೀನಿ. ಲೈವಲ್ಲಿರುತ್ತೆ ಈ ಒಂದು ರಿಚುವಲ್ಸ್. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಈ ಒಂದು ರಿಚುವಲ್ಸಿಗೆ ಜಾಯಿನ್ ಆಗಿ. ಈಗ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ರಿಚುವಲ್ಸಿಗೆ ಬುಕ್ ಮಾಡ್ಕೊಳ್ಬಹುದು. ಓಕೆ, ಅಮೌಂಟ್ ಬಂದುಬಿಟ್ಟು 555 ಇರುತ್ತೆ, ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜ್ ಇರೋವಂಥದ್ದು. ಓಕೆನಾ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಫ್ಯಾನ್ ಹಾಕಿದ್ದೀನಿ. ಓಕೆ, ಎಸ್, ತುಂಬ ಶೆಕೆ ಇದೆ ಅಲ್ವಾ? ಸೊ ಯಾ, ಅವರ ಒಂದು ತಡರಾತ್ರಿ ಯೋಚನೆ ಏನಿದೆ? ಓ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಓಕೆ, ಓ ಎಸ್, ನಿಮ್ಮ ಬಗ್ಗೆ ತುಂಬ ಯೋಚನೆ ಬರ್ತಾ ಇದೆ ಅವರಿಗೆ. ಹಗಲು ರಾತ್ರಿ ಅಲ್ಲದೇ ಅವ್ರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಓಕೆ ಓಕೆ, ಇಲ್ಲಿ ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ ಅವರಿಗೆ. ಸರಿನಾ? ಓಕೆ, ಇಲ್ಲಿ ಕೆಲವೊಬ್ಬರು ಫಿಸಿಕಲ್ ಆಗು ನಿಮ್ಮ ಪರ್ಸನ್ ಜೊತೆಗೆ ಮುಂದುವರೆದಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವರು ಅವರಿಗೆ ಅನ್ನಿಸ್ತಾ ಇರೋವಂಥದ್ದು, ಇಷ್ಟೆಲ್ಲ ಪ್ರೀತಿ ಮಾಡಿ, ಇಷ್ಟೆಲ್ಲ ಮಾತು ಅಥವಾ ನೀವು ಅವರಿಗೆ ಪ್ರಾಮಿಸ್ಗಳನ್ನೆಲ್ಲ ಮಾಡಿ ಆ ಪ್ರಾಮಿಸ್ನೆಲ್ಲ ಹೇಗೆ ಬ್ರೇಕ್ ಮಾಡ್ತಾ ಇದ್ದೀರಾ, ಪ್ರಾಮಿಸ್ನ ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಹೇಗಾಗ್ತಿದೆ, ಆ ಥರ ಅವರಿಲ್ಲಿ ಯೋಚನೆ ಮಾಡ್ತಿದ್ದಾರೆ. ಎಸ್, ಇಲ್ಲಿ ನಿಮ್ಮ ಪರ್ಸನಿಗೂ ಗೊತ್ತು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರೋದು. ಅಂದರೆ ನೀವು ಅವ್ರನ್ನ
ಯಾವುದೇ ರೀತಿಯೊಂದು ಬಿಟ್ಕೊಡಲ್ಲ ಅನ್ನೋದು ಅವರಿಗೆ ನಂಬಿಕೆ ಇದೆ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಸ್ವಲ್ಪ ಅನುಮಾನ ಮಾಡ್ತಾ ಇದ್ದಾರೆ. ಎಲ್ಲಾದರೂ ಒಂದು ಕಡೆ ಇವರು ಕೈ ಬಿಟ್ಬಿಡ್ತಾರೇನೋ, ಅಥವಾ ಮೋಸ ಮಾಡ್ತಾರಾ, ಅಥವಾ ಚೀಟ್ ಮಾಡ್ತಾರಾ, ಆ ಥರ ಅವರಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ತಡರಾತ್ರಿ ಯೋಚನೆ ಬಂದಾಗ. ಇಲ್ಲಿ ಕ್ಯಾಸ್ಟ್ ಇಶ್ಯೂಸ್ ಕಾಣಿಸ್ತಾ ಇದೆ, ನಿಮ್ಮಿಬ್ಬರ ಮಧ್ಯೆ ತುಂಬ ಕ್ಯಾಸ್ಟ್ ಇಶ್ಯೂಸ್ ಇದೆ. ಓಕೆ, ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್ ಕೂಡ ಇದೆ ಇಲ್ಲಿ. ಓಕೆ, ಇಲ್ಲಿ ತಡರಾತ್ರಿ ಯೋಚನೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅವರು ಓಕೆ ನಿಮ್ಮ ಫೋಟೋನ ನೋಡ್ತಾ ಅವ್ರು ಇಲ್ಲಿ ತುಂಬ ಅಳ್ತಾ ಇರುವಂಥದ್ದು, ಅಥವಾ ಓಲ್ಡ್ ಮೆಮೊರೀಸ್ ಅವರಿಗೆ ಮತ್ತೆ ಅಂದರೆ ಹಳೆ ನೆನಪುಗಳು ಅವರಿಗೆ ತುಂಬ ಕಾಡ್ತಾ ಇದೆ ನಿಮ್ಮ ಬಗ್ಗೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಅದನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅವ್ರ ಮನಸ್ಸಲ್ಲಿ ತುಂಬಾ ಗೊಂದಲ, ಭಯ, ನೋವು ಎಲ್ಲದೂ ತುಂಬಿದೆ. ಅದನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಈ ಒಂದು ಅವರ ಖುಷಿ ಆಗಿರ್ಬೋದು ಅಥವಾ ದುಃಖ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು ಅವರು. ಓಕೆನಾ, ಇಲ್ಲಿ ಅವ್ರಿಗೆ ಅದೊಂದು ಫೀಲ್ ಆಗ್ತಿದೆ, ಇವಾಗ ಏನು ಹೇಳ್ಕೊಳ್ಲಿಕ್ಕೆ ಯಾರು ಇಲ್ವಲ್ಲ, ಆ ಥರ ಫೀಲ್, ಎಲೋನ್ ಫೀಲ್ ಮಾಡ್ತಾ ಇದ್ದಾರೆ, ಒಂಟಿ ಫೀಲ್ ಮಾಡ್ತಾ ಇದ್ದಾರೆ, ಲೈಫಲ್ಲಿ ಒಂಟಿ ಆಗಿಬಿಟ್ಟೆ ಅಂತ ಹೇಳುವಂಥ ಆ ಥರ ಫೀಲ್ ಮಾಡ್ತಾ ಇದ್ದಾರೆ ಅವರು. ಓಕೆ, ಕೆಲವೊಬ್ರು ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಯಾವ ವಿಷಯನೂ ಶೇರ್ ಮಾಡ್ಕೊಳ್ತಿರ್ಲಿಲ್ಲ, ಕೆಲವೊಬ್ರು ಸೀಕ್ರೆಟ್ ಮಾಡ್ತಾ ಇದ್ರು. ಓ ನೈಸ್, ನೋಡಿ ಇಲ್ಲಿ. ಓಕೆ ಓಕೆ, ಇಲ್ಲಿ ಅವ್ರು ಏನು ಅನ್ಕೊಳ್ತಿದ್ದಾರೆ, ಇವಾಗ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ವಾ, ಅವ್ರು ನಿಮ್ಮ ಹತ್ರ ಏನು ಸೀಕ್ರೆಟ್ ಮಾಡ್ತಾ ಇದ್ರು, ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಿದೆ ಎಲ್ಲ ವಿಷಯಗಳನ್ನು ಓಪನ್ ಆಗಿ ಹೇಳಬೇಕಿತ್ತು, ಓಪನ್ ಆಗಿ ಮಾತಾಡಬೇಕಾಗಿತ್ತು. ಮೈಂಡಲ್ಲಿ ಅಥವಾ ಮನಸ್ಸಲ್ಲಿ ಇಟ್ಕೊಂಡು ಸೀಕ್ರೆಟ್ ಮಾಡಬಾರ್ದಾಗಿತ್ತು, ಆ ಥರ ಅವ್ರಿಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಬಟ್ ಇವಾಗ ಅವ್ರು ಯೋಚನೆ ಮಾಡಿ ಏನು ಯೂಸ್ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಿದೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಚೆನ್ನಾಗಿರುವಾಗ, ಪ್ರೀತಿಯಲ್ಲಿ ಇದ್ದಾಗ ನಾನು ಅರ್ಥ ಮಾಡ್ಕೊಬೇಕಿತ್ತು, ಆ ಥರ ಅವ್ರಲ್ಲಿ ಎನರ್ಜಿ, ಆ ಥರ ಫೀಲ್, ಇಲ್ಲಿ ಆ ಥರ ಎನರ್ಜಿ ಬರ್ತಾ ಇದೆ ನನಗೆ. ಓಕೆ, ಅವ್ರು ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಪ್ರೀತಿಯಲ್ಲಿ ಚೆನ್ನಾಗಿದ್ದಾಗ ಅರ್ಥ ಮಾಡ್ಕೊಬೇಕಾಗಿತ್ತು ಈ ಒಂದು ವ್ಯಕ್ತಿನ ಅಂತ ಹೇಳಿ. ಓಕೆ, ಬಟ್ ಈಗ ಕಾಲ ಮಿಂಚು ಹೋಗಿದೆ ಅನ್ನುವಂಥದ್ದು ಅವರ ಮೈಂಡಲ್ಲಿ ಬರ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಈ ಒಂದು ಯೋಚನೆ, ಈ ಒಂದು ರೀಡಿಂಗ್ನ ಯಾರು ನೋಡ್ತಿದ್ದೀರಾ, ಅವ್ರ ಯೋಚನೆ ಇಲ್ಲಿ ಒಂದು ಲಾಸ್ಟ್ ಚಾನ್ಸ್ ಸಿಗತ್ತಾ, ಅಥವಾ ಒಂದು ಕೊನೆ ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಿರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಒಂದ್ಸಲ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಮನಸ್ಸಲ್ಲಿರೋದಂಥದ್ದನ್ನು ಏನೆಲ್ಲ ಮನಸ್ಸಲ್ಲಿ ಅವ್ರು ಇನ್ನೂ ಸೀಕ್ರೆಟ್ ಮಾಡಿ ಇಟ್ಕೊಂಡಿದ್ರು, ಅಥವಾ ಮನಸ್ಸಲ್ಲಿ ನಿಮಗೆ ಹೇಳ್ದಿರೋವಂಥದ್ದನ್ನು ಏನೆಲ್ಲ ಇಟ್ಕೊಂಡಿದ್ರು ಅದನ್ನು ಹೇಳ್ಕೊಬೇಕು ಅಂತ ಇಲ್ಲಿ ಅವರು ಕಾತುರದಿಂದ ಕಾಯ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಎಸ್, ಹಗಲು ರಾತ್ರಿ ಅಲ್ಲದೆ ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆ. ನಿಮ್ಮ ಲೈಫ್ ಅಂದರೆ ಅವ್ರ ಲೈಫಲ್ಲಿ ನೀವು ಹೋದಾಗ, ಅಥವಾ ನಿಮ್ಮ ಲೈಫಲ್ಲಿ ಅವರು ಬಂದಾಗ ಎಲ್ಲೋ ಒಂದು ಕಡೆ ನಿಮ್ಮ ಲೈಫ್ ಚೇಂಜ್ ಆಗಿದೆ, ಪಾಸಿಟಿವ್ ವೇಲಿ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಲೈಫ್ ಅಂದರೆ ಏನಂತ ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರು ಕೂಡ ಅದೇ ಥರನೇ ಆಲೋಚನೆ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರೆಸೆನ್ಸ್ ಇವಾಗ ಅವರು ಮಿಸ್ ಮಾಡ್ಕೊಳ್ತಿದ್ದಾರೆ. ಓಕೆ, ನೀವಿದ್ದಾಗ ತುಂಬ ಖುಷಿ ಇತ್ತು, ಜೀವನ ಹ್ಯಾಪಿಯಾಗಿತ್ತು, ಸಂತೋಷವಾಗಿತ್ತು. ಬಟ್ ಇವಾಗ ಏನೂ ಇಲ್ಲ, ಎಲ್ಲ ಕಳ್ಕೊಂಡಿದ್ದೀನಿ ಅನ್ನೋಂಥ ಫೀಲ್ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಇಲ್ಲಿ ಕೆ ಲೆಟರ್, ಡಿ ಲೆಟರ್, ವೈ ಲೆಟರ್, ಪಿ ಲೆಟರ್, ಎಸ್ ಲೆಟರ್, ಜೆ, ಕೆ, ಎಲ್, ಸಿ, ಐ, ಇ ಲೆಟರ್, ಬಿ ಲೆಟರ್ ಚಾನಲೈಸ್ ಆಗ್ತಿರುವಂಥದ್ದು. ಓಕೆ, ಎಮ್ ಲೆಟರ್ ಇಲ್ಲಿ ಚಾನಲೈಸ್ ಆಗ್ತಿದೆ. ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಕಳೆದ ರಾತ್ರಿ, ತಡರಾತ್ರಿ ಅವರ ಒಂದು ಯೋಚನೆ ಬಗ್ಗೆ ಏನಿತ್ತು? ತ್ರೀ ಆಫ್ ಕಪ್ಸ್ ಬರ್ತಿದೆ, ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ಓಕೆ, ಫೈವ್ ಆಫ್
ಪೆಂಟಿಕಲ್. ಓಕೆ, 5 ಆಫ್ ಪೆಂಟಿಕಲ್, 2 ಆಫ್ ಕಪ್ಸ್. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಗುಡ್ ನ್ಯೂಸ್ನ ಕೇಳ್ತೀರಾ. ಹ್ಯಾಪಿ ಬಿಗ್ ಚೇಂಜಸ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕಂಗ್ರ್ಯಾಚುಲೇಷನ್. ಬಟ್ ಇಲ್ಲಿ ಅವರಿಗೆ 4 ಆಫ್ ಪೆಂಟಿಕಲ್ ಬಾಟಮ್ ಆಫ್ ದ ಕಾರ್ಡ್ ಆ್ಯಂಡ್ 2 ಆಫ್ ಪ್ಯಾಂಟ್ಸ್ ಬರ್ತಿದೆ. ಬಟ್ ಅವರಿಗಿಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ. ಹಾಗಾಗಿ ಅವರು ನಿಮ್ಮ ಹತ್ರ ಯಾವುದನ್ನು ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋಂಥ ಮನಸ್ಥಿತಿಯಲ್ಲಿ ಇಲ್ಲ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ತುಂಬ ಎಮೋಷ್ನಲ್ ಪ್ರೀತಿ. ಓಕೆ, ನೀವಿಬ್ಬರು ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿದ್ದೀರಾ. ಇಲ್ಲಿ 3 ಮಂತ್ ಅಥವಾ 2 ಮಂತ್ ಅಥವಾ 1 ಮಂತ್ ಒಳಗೆ ಇಲ್ಲಿ ಎಲ್ಲೋ ಒಂದು ಕಡೆ ಬಿಗ್ ಚೇಂಜಸ್ನ ನೋಡ್ತೀರಾ ಈ ಒಂದು ಪ್ರೀತಿಯಲ್ಲಿ ಅಂತ ಇಲ್ಲಿ ಕಾಣಿಸ್ತಿದೆ. ತುಂಬ ಎಲೋನ್ ಫೀಲ್. ನೋಡಿ, ಇಲ್ಲಿ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಪ್ರೀತಿನ ಮತ್ತೆ ಸರಿ ಮಾಡ್ಕೊಳ್ಬೇಕು, ಬಿಟ್ಕೊಡ್ಬಾರ್ದು ಅನ್ನೋಂಥ ಯೋಚನೆ ಅವ್ರಿಗೆ ಇಲ್ಲಿ ಬರ್ತಾ ಇದೆ. ಓಕೆನಾ, ಇಲ್ಲಿ ಸಪ್ರೇಷನ್, ನೀವಿಬ್ರು ಜೊತೆಗೆ ಇದ್ರು ಅಥವಾ ನೀವಿಬ್ರು ಒಟ್ಟಿಗೆ ಮಾತಾಡ್ತಾ ಇದ್ರು, ಕಾಂಟ್ಯಾಕ್ಟಲ್ಲಿ ಇದ್ರೂ ಕೂಡ ಎಲ್ಲೊಂದು ಕಡೆ ಸಪ್ರೇಷನ್ ಅನ್ನೋಂಥದ್ದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಮುಂಚಿನಾಗಿ ನೀವು ಅವ್ರ ಜೊತೆ ಮಾತಾಡ್ತಾ ಇಲ್ಲ, ಮುಂಚಿನಾಗಿ ಅವ್ರ ಜೊತೆ ನೀವು ಮೆಸೇಜ್ ಮಾಡೋದು, ಚಾಟ್ ಮಾಡೋದು ಅಥವಾ ಕಾಲಲ್ಲಿ ಮಾತಾಡುವಂಥದ್ದು, ಆ ಥರ ನನಗಿಲ್ಲಿ ಎನರ್ಜಿ ಕಾಣಿಸ್ತಾ ಇಲ್ಲ. ಜೊತೆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅನ್ಹ್ಯಾಪಿ ಅನ್ನೋಂಥದ್ದು ನೀವು ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಪರ್ಸನ್ಗೆ ಇಲ್ಲಿ ಬರ್ತಿರೋಂಥ ಎನರ್ಜಿ ನೋಡಿದಾಗ, ಅಂದರೆ ಥಾಟ್ಸ್ ಅವರ ಒಂದು ಥಾಟ್ಸ್ ನೋಡಿದಾಗ ಇಲ್ಲಿ ಎಲ್ಲೋ ಒಂದು ಕಡೆ ಈ ಪ್ರೀತಿನ ಸರಿ ಮಾಡ್ಕೊಬೇಕು, ಈ ಪ್ರೀತಿಗೆ ಒಂದು ನ್ಯಾಯ ಒದಗಿಸ್ಬೇಕು, ಜಸ್ಟಿಸ್ನ ಕೊಡಬೇಕು ಅಂತ ಇಲ್ಲಿ ಆ ಥರ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಅವರ ತಡರಾತ್ರಿ ಯೋಚನೆ ಈ ಥರ ಇದೆ. ಓಕೆ, ಇದಕ್ಕೆ ಏಂಜಲ್ ಗೈಡೆನ್ಸ್ ಏನಿದೆ? ಆಸ್ಕ್ ಯುವರ್ ಏಂಜಲ್. ಓಕೆ, ನಾಟ್ ದ ರೈಟ್ ಟೈಮ್. ಎಸ್, ಇವಾಗ ಟೈಮ್ ನಿಮಗೆ ಸ್ವಲ್ಪ ನಿಮ್ಮ ವಿರುದ್ಧವಾಗಿ ಇದೆ ಅಂತೇಳಿ ಕಾಣಿಸ್ತಾ ಇದೆ. ವೆಯ್ಟ್, ಡೆಫಿನೆಟ್ಲಿ. ಓಕೆ, ಬಾಟಮ್ ಆಫ್ ದ ಕಾರ್ಡ್, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತೇಳಿ ಬರ್ತಿದೆ. ಕಂಗ್ರ್ಯಾಚುಲೇಷನ್. ಎಸ್, ಇಲ್ಲಿ ತುಂಬ ಒಂದು ನನಗೆ ಸಿಗ್ತಿರೋಂಥ ಎನರ್ಜಿ ನೋಡಿದಾಗ ಇಲ್ಲಿ ಎಲ್ಲೋ ಒಂದು ಕಡೆ ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್ ಆ್ಯಂಡ್ ಮತ್ತೆ ನೀವಿಬ್ರು ಒಂದಾಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ದೆನ್ ಇಲ್ಲಿ ವೆಯ್ಟ್ ಆ್ಯಂಡ್ ನಾಟ್ ದ ರೈಟ್ ಟೈಮ್. ಇವಾಗ ನಿಮಗೆ ಈ ಒಂದು ಟೈಮಲ್ಲಿ ನಿಮಗೆ ಬ್ಯಾಡ್ ಟೈಮ್ ಆಗಿರ್ಬೋದು, ಈ ಒಂದು ಟೈಮಲ್ಲಿ ನಿಮಗೆ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿರ್ಬೋದು ಲೈಫಲ್ಲಿ. ಬಟ್ ಇಲ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಿ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಏನಿದೆ ಅಥವಾ ಈ ಒಂದು ಪ್ರೀತಿಯಲ್ಲಿ ಒಂದು ಹ್ಯಾಪಿ ಬಿಗ್ ಚೇಂಜಸ್ನ ನೋಡ್ತೀರಾ. ಆಸ್ಕ್ ಯುವರ್ ಏಂಜಲ್ ಅಂತ ಹೇಳಿ ಬರ್ತಿದೆ. ನಿಮ್ಮ ಗಾಡ್ ಅಥವಾ ನೀವು ಇಷ್ಟಪಡೋಂಥ ಗಾಡ್, ನಂಬಿರೋಂಥ ಗಾಡ್ ಇರ್ಬೋದು, ಏಂಜಲ್ಸ್ ಇರ್ಬೋದು, ಪ್ರೇ ಮಾಡಿ ಆ್ಯಂಡ್ ನಿಮಗೇನು ಆಗಬೇಕಾಯ್ತು, ನಿಮ್ಮ ವಿಶ್ ಏನಿದೆ ಅದನ್ನು ಏನು ಕೇಳ್ಕೊಳ್ಳಿ ಅಂತ ಇಲ್ಲಿ ಬರ್ತಿರೋವಂಥದ್ದು. ಓಕೆ, ನಿಮ್ಮ ವಿಷಸ್ ಏನಿದೆ, ನಿಮಗೆ ಏನು ಆಗಬೇಕಾಗಿದೆ ಈ ಪ್ರೀತಿ ವಿಷಯದಲ್ಲಿ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಆಗಲ್ಲ ಅಲ್ವಾ. ಸೊ ದೇವ್ರ ಹತ್ರ ಪ್ರೇ ಮಾಡಿ, ಅಥವಾ ಈ ಥರ ಆಗಬೇಕು ಅನ್ನೋಂಥದ್ದು ನಿಮ್ಮ ಮೈಂಡಲ್ಲಿ ಇದ್ರೆ ಆ ಥರ ನೀವು ಪ್ರೇ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಿರೋದ್ರಿಂದ ಹ್ಯಾಪಿ ಬಿಗ್ ಚೇಂಜಸ್ನ ಈ ಒಂದು ಪ್ರೀತಿಯಲ್ಲಿ ನೋಡ್ತೀರಾ. ಓಕೆ, ಡೆಫಿನೆಟ್ಲಿ. ಎಸ್, ನೋಡಿ, ಇಲ್ಲಿ ಲಿಸ್ಟನ್ ಯುವರ್ ಇಂಟ್ಯೂಷನ್ ಆ್ಯಂಡ್ ಸಕ್ಸಸ್ ಬರ್ತಿದೆ, ಟ್ರಸ್ಟ್ ಬರ್ತಿದೆ, ನಂಬಿಕೆ ಇಡಿ. ವಾವ್, ನೈಸ್ ಮೆಸೇಜಸ್. ಸಕ್ಸಸ್ ಅಂತೂ ಡೆಫಿನೆಟ್ಲಿ ಇದೆ. ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ಸ್ ನೋಡ್ತೀರಾ ಈ ಒಂದು ಪ್ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಬಿಕಾಸ್ ನಿಮ್ಮ ಪರ್ಸನ್ ಅವರ ಥಾಟ್ಸ್ ಕೂಡ ಅದೇ ಥರ ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ಬಿಗ್ ಚೇಂಜಸ್ ಅನ್ನುವಂಥದ್ದು ಚಾನಲೈಸ್ ಆಗ್ತಾ ಇದೆ. ಓಕೆ, ನಿಮ್ಮ ಪರ್ಸನಿಗೂ ನಿಮ್ಮನ್ನು ಬಿಟ್ಕೊಡ್ಬೇಕು ಅಥವಾ ನಿಮ್ಮನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅನ್ನುವಂಥದ್ದು. ಓಕೆ, ಪಾಸ್ಟ್ ಲೈಫ್ ರಿಲೇಶನ್ಶಿಪ್. ಓಕೆ, ರಿಲಿಜಿಯಸ್ ಫ್ಯಾಕ್ಟರ್, ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್. ನೋಡಿ, ಇಲ್ಲಿ ಜೊತೆಗೆ ನೀವಿದ್ರೂ ಕೂಡ ಅಥವಾ ನೀವು ಕಾಂಟ್ಯಾಕ್ಟಲ್ಲಿ ಇದ್ರೂ ಕೂಡ ಓಪನ್ ಆಗಿ ಮಾತಾಡ್ತಿಲ್ಲ, ಮನಸ್ಸಲ್ಲಿ ತುಂಬ ಇದೆ. ನೋಡಿ, ಇಲ್ಲಿ ಫ್ರೀ ಯುವರ್ ಸೆಲ್ಫ್, ಬಾಟಮ್ ಆಫ್ ದ ಕಾರ್ಡ್. ಓಕೆ, ಮನಸ್ಸಲ್ಲಿ ತುಂಬ ಇದೆ ವಿಷಯಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಲಿಕ್ಕೆ ಅಥವಾ ಅವರಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲಿಕ್ಕೆ ತುಂಬ ವಿಷಯಗಳಿದೆ. ಬಟ್ ಇಲ್ಲಿ ಅವ್ರಿಗೆ ಏನಾಗ್ತಿದೆ, ಈಗೋ ಅನ್ನೋಂಥದ್ದು ಅಡ್ಡ ಬರ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ನಿಮ್ಮ ಈಗೋ ಇರ್ಬೋದು ಅಥವಾ ಅವರಿಗಿರೋಂಥ ಈಗೋ ಆಗಿರ್ಬೋದು, ನಾನು ಯಾಕೆ ಮಾತಾಡಿಸ್ಲಿ ಅಥವಾ ನಾನು ಯಾಕೆ ಕೇಳಲಿ ಅನ್ನೋಂಥ ಈಗೋ ಇಲ್ಲಿ ಮ್ಯಾಟ್ರ್ ಆಗ್ತಿದೆ. ಈಗೋ ಇಂದನೇ ಇಲ್ಲಿ ರಿಲೇಶನ್ಶಿಪ್ನ ಹಾಳು ಮಾಡ್ಕೊಳ್ತಿದ್ದೀರಾ. ಓಕೆ, ರಿಲಿಜಿಯಸ್ ಫ್ಯಾಕ್ಟರ್, ಇಬ್ಬರದು ಕ್ಯಾಸ್ಟ್ ಬೇರೆ ಬೇರೆ ಇದೆ, ಲ್ಯಾಂಗ್ವೇಜ್ ಬೇರೆ ಇರ್ಬೋದು, ಕ್ಯಾಸ್ಟ್ ಬೇರೆ ಇರ್ಬೋದು, ಆ್ಯಂಡ್ ಕಲರ್ ಬೇರೆ ಇರ್ಬೋದು, ನಿಮ್ಮಿಬ್ರ ಮಧ್ಯೆ ತುಂಬ ಡಿಫ್ರೆನ್ಸಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಬಂದಾಗ ಇಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಪರ್ಸನ್ ನೀವು ಮುಂಚೆಯಿಂದ ನಿಮಗೆ ಗೊತ್ತಿರೋಂಥ ಫೀಲ್ ಆ್ಯಂಡ್ ಪಾಸ್ಟ್ ಲೈಫಲ್ಲಿ ನೀವಿಬ್ರು ಒಂದು ಕನೆಕ್ಷನ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಫ್ರೀ ಯುವರ್ ಸೆಲ್ಫ್. ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ,
ನೋಡಿ, ಇಲ್ಲಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಕೆಲವೊಂದು ವಿಷಯಗಳನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಇಲ್ಲಿ ನಿಮಗೂ ಕೂಡ ಆ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಿದೆ. ನಿಮಗೂ ಕೂಡ ಆ ಥರ ಒಂದು ಫೀಲ್ ಆಗ್ತಿರ್ಬೋದು. ಮನಸ್ಸಲ್ಲಿ ತುಂಬ ಇದೆ ವಿಷಯಗಳನ್ನ ಶೇರ್ ಮಾಡ್ಕೊಬೇಕು ಅಂತ, ಬಟ್ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಫ್ರೀ ಯುವರ್ ಸೆಲ್ಫ್ ಅಂತ ಬಾಟಮ್ ಆಫ್ ದ ಕಾರ್ಡ್ ಬರ್ತಿದೆ. ಓಕೆ, ನಿಮ್ಮನ್ನೇ ನೀವು ತುಂಬ ಕಂಟ್ರೋಲ್ ಮಾಡಬೇಡಿ ಆ್ಯಂಡ್ ನಿಮ್ಮ ಪರ್ಸನ್ ಮೇಲೆ ಇರುವಂಥ ಪ್ರೀತಿನ ಕಂಟ್ರೋಲ್ ಮಾಡಬೇಡಿ. ಓಕೆ, ಸೊ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ, ಅದು ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ. ಅರ್ಥ ಮಾಡ್ಕೊಳ್ಳಿ, ಈಗ ಒಂದು ಕೈಯಲ್ಲಿ ನೀವು ದಾರ ಕಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ತುಂಬ ಟೈಟ್ ಆದಾಗ ನಿಮಗೆ ಇರಿಟೇಷನ್ ಆಗ್ತಿರುತ್ತೆ ಅಲ್ವಾ. ಈಗ ಎಷ್ಟೋ ತನಕ ನೀವು ಅದು ಟೈಟ್ ಆಗಿರೋ ದಾರನ ಕೈಯಲ್ಲಿ ಕಟ್ಕೊಳ್ಲಿಕ್ಕಾಗತ್ತೆ. ಒಂದು ಟೈಮ್ ನೀವೇನು ಮಾಡ್ಬಿಡ್ತೀರ, ಅದನ್ನ ಕಟ್ ಮಾಡಿ ಅದು ತೆಗ್ದಾಕ್ಬಿಡ್ತೀರಾ ಅಲ್ವಾ. ಅದೇ ಥರ ನಿಮ್ಮ ಮನಸ್ಸಲ್ಲಿ ನೀವು ಎಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರ, ಫೀಲಿಂಗ್ಸ್ನ ಇರ್ಬೋದು ಅಥವಾ ಎನಿಥಿಂಗ್, ನಿಮ್ಮ ಮನಸ್ಸಲ್ಲಿ ಏನು ಹರ್ಟ್ ಆಗಿದ್ದಿರ್ಬೋದು, ಮನಸ್ಸಲ್ಲಿ ಎಷ್ಟು ಸ್ಟಾಕ್ ಮಾಡಿ ಇಟ್ಕೊಳ್ತಿರ್ತೀರಾ, ಅದು ನಿಮಗೆ ಇನ್ನೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಿರುತ್ತೆ. ಓವರ್ ಥಿಂಕಿಂಗ್ ಆಗಿ ಅಥವಾ ನೆಗೆಟಿವ್ ಥಾಟ್ಸ್ ಆಗಿ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಓಕೆ, ನಿಮ್ಮನ್ನು ನೀವು ಫಸ್ಟ್ ಫ್ರೀ ಮಾಡಿ. ಮನಸ್ಸಲ್ಲಿ ಇದ್ದದನ್ನು ಯಾರ ಹತ್ರನೂ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ದೇವ್ರ ಹತ್ರ ಹೇಳ್ಕೊಳ್ಳಿ, ಬೆಸ್ಟ್ ಆಪ್ಷನ್ ಅದು. ಓಕೆನಾ. ಈಗ ಯಾರ ಹತ್ರ ಒಬ್ರ ಹತ್ರ ಹೋಗಿ ಹೇಳಿದಾಗ ಏನಾಗುತ್ತೆ, ಆ ವ್ಯಕ್ತಿ ಇನ್ನೊಬ್ರ ಹತ್ರ ಹೇಳ್ತಾರೆ ಅಂತ ಹೇಳಿ ಅಂತ ಭಯ ಇರುತ್ತೆ ಅಲ್ವಾ. ಸೊ ದೇವ್ರ ಹತ್ರ ನೀವು ಹೇಳಿದಾಗ ನಿಮ್ಮ ಪ್ರಾಬ್ಲಮಿಗೂ ಒಂದು ಸೊಲ್ಯೂಷನ್ ಸಿಗುತ್ತೆ ಆ್ಯಂಡ್ ದೇವ್ರ ಹತ್ರ ಹೇಳಿದಾಗ ನಿಮಗೊಂದು ಮೈಂಡ್ ಫ್ರೀ ಅಂತ ಹೇಳಿ ಅನ್ಸುತ್ತೆ. ನಿಮಗೆ ಯಾರ ಟ್ರಸ್ಟ್ ಇದೆ, ನಿಮಗೆ ಯಾವ ದೇವ್ರನ್ನ ತುಂಬ ಟ್ರಸ್ಟ್ ಮಾಡ್ತೀರಾ, ಅವ್ರ ಹತ್ರ ನೀವು ಮನ್ಸು ಬಿಚ್ಚಿ ಮಾತಾಡಿ. ಓಕೆ, ಸೊ ಬಿ ಪಾಸಿಟಿವ್. ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ನೋಡ್ತಾ ಇದ್ದೀನಿ. ಇಲ್ಲಿ ಒಂದು ಎನರ್ಜಿ ಕೂಡ ಬರ್ತಾ ಇದೆ, ಪಾಸಿಟಿವ್ ಚೇಂಜಸ್ ಕೂಡ ಆಗುವಂಥ ಚಾನ್ಸಸ್ ಇದೆ. ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ವೆಯ್ಟ್ ಮಾಡಿ ಆ್ಯಂಡ್ ಆ ಒಂದು ಪಾಸಿಟಿವ್ ಥಿಂಗ್ಸ್ನ, ಪಾಸಿಟಿವ್ ಲೈಫ್ನ ನೀವು ಮಾಡ್ಕೊಳ್ಲಿಕ್ಕೆ ರೆಡಿಯಾಗಿ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಕೀಪ್ ಸ್ಮೈಲಿಂಗ್.